Okay, fine. So today I'm going to explain this problem. First problem explain ಮಾಡಿ ಇದಕ್ಕೆ ನೋಟ್ ನ ಬರೀತೀನಿ ನಾನು. So problem ನ ನೋಡೋಣ first. So Jupiter Limited issued a prospectus inviting application 50,000 shares of rupees 10 each payable as follows. Payable ಯಾವ ತರ ಅಂತ ಹೇಳಿದ್ದಾರೆ. 3 rupees on application, an allotment 4 rupees, first and final call 3 rupees. So ಟೋಟಲ್ ಆಗಿ 3 + 4 + 3 ಎಷ್ಟಾಗುತ್ತೆ 10 ಆಗುತ್ತೆ ಅಲ್ಲಿಗೆ. ಸೊ ಇಟ್ಸ್ ಇಶ್ಯೂಡ್ ಅಟ್ ಪಾರ್, ಇಶ್ಯೂ ಪ್ರೈಸ್ 10 rupees. ಸೊ ಅಪ್ಲಿಕೇಶನ್ ವರ್ ರಿಸೀವ್ಡ್ 22,500. ಅಪ್ಲಿಕೇಶನ್ ಎಷ್ಟು ಬರುತ್ತೆ 22,500 ಬರುತ್ತೆ. ಅಂಡ್ ವಾಸ್ ಮೇಡ್ ಆನ್ ಪ್ರೋರೇಟಾ ಸೊ ಪ್ರೋರೇಟಾದಲ್ಲಿ ಮಾಡೋಣ ಅಂತ ಹೇಳಿದಾರೆ. ಪ್ರೋರೇಟಾ ಅಂದ್ರೆ ಅವ್ರು ಆಕ್ಚುಲಿ 15,000 ಇಶ್ಯೂ ಮಾಡ್ಬೇಕು ಅಂತಿದ್ರು. ಸೊ ಅದರಲ್ಲಿ ಪ್ರೋರೇಟಾ ಎಷ್ಟಕ್ಕೆ ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಪ್ರೋರೇಟಾ ಟು ದ ಅಪ್ಲಿಕೇಶನ್ ಆಫ್ 18,000 ಅಂದ್ರೆ 18,000 ಗೆ ಪ್ರೋರೇಟಾ ಮಾಡಿ ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ದ ರಿಮೈನಿಂಗ್ ಅಪ್ಲಿಕೇಶನ್ ಬೀಯಿಂಗ್ ರೆಫ್ಯೂಸ್ಡ್, ಮನಿ ಓವರ್ ಪೇಯ್ಡ್, ಯಾರು ಜಾಸ್ತಿ ಪೇ ಮಾಡಿರ್ತಾರೆ ಎಂಪ್ಲಾಯ್ ಟು ಅಕೌಂಟ್ ಸಮ್ ಆಫ್ ಡ್ಯೂ ಆನ್ ಅಲಾಟ್ಮೆಂಟ್. ಸೊ ಅಲಾಟ್ಮೆಂಟ್ ಅಡ್ಜಸ್ಟ್ ಮಾಡಿ ಓವರ್ ಪೇಯ್ಡ್ ಆಗಿರೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಧು ಟು ಹೂಮ್ 600 shares were failed to pay allotment money and on subsequent failure to pay first call and final call. ಮಧು ಅಂತ 600 shares ಇರುತ್ತೆ ಅವನ ಹತ್ರ. ಸೊ ಅವನು ಏನ್ ಮಾಡ್ತಾನೆ, ಫೇಲ್ ಆಗುತ್ತೆ. ಅವನು ಎಷ್ಟು ಶೇರ್ ನ ಅಲಾಟ್ಮೆಂಟ್ ಅಪ್ಲಿಕೇಶನ್ ತಗೋತಾನೆ, ಅಲಾಟ್ಮೆಂಟ್ ಮತ್ತೆ ಫಸ್ಟ್ ಕಾಲ್ ಸೆಕೆಂಡ್ ಫೈನಲ್ ಕಾಲ್ ನ ಫಸ್ಟ್ ಅಂಡ್ ಫೈನಲ್ ಕಾಲ್ ನ ಕಟ್ಟಕ್ಕೆ ಆಗೋದಿಲ್ಲ ಅವನಿಗೆ. ಸೊ these forfeited shares na were reissued as fully paid up 7 rupee per share to ಮನುಗೆ reissue ಮಾಡ್ತಾರೆ. ಇನ್ನೊಂದು ಕೊಟ್ಟಿದ್ರೆ ಎಕ್ಸ್ಪೆನ್ಸಸ್ ಆಫ್ ಶೇರ್ ಇಶ್ಯೂ ಕೇಮ್ ಟು rupees 8,000 ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಅದು ಲಾಸ್ಟ್ಗೆ ಹೇಳ್ತೀನಿ ನಾನು. ಸೊ ಒಂದ್ ತಿಳ್ಕೊಳ್ಳಿ, 15,000 ಅಪ್ಲಿಕೇಶನ್ ನ ಕಾಲ್ ಮಾಡಿದ್ರು. ಸೊ 50,000 ಅಪ್ಲಿಕೇಶನ್ ನ 15,000 ಅಪ್ಲಿಕೇಶನ್ 10 rupees ಅಲ್ಲಿ, ಅಪ್ಲಿಕೇಶನ್ ಅಲ್ಲಿ 3 rupees, ಅಲಾಟ್ಮೆಂಟ್ ಅಲ್ಲಿ 4 rupees, ಮತ್ತೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂದ್ಬಿಟ್ಟು ಒಂದೇ ಕಾಲ್ ಅಲ್ಲಿ 3 rupees, ಟೋಟಲಿ 10 rupees ನ ಈ ರೀತಿ ಒಂದೊಂದು ಶೇರ್ ಗೆ ಕಲೆಕ್ಟ್ ಮಾಡ್ತಾರೆ. ಬಟ್ ಅಪ್ಲಿಕೇಶನ್ ಬಂದಿದೆ ಎಷ್ಟು ಅಂದ್ರೆ 22,500 ಅಪ್ಲಿಕೇಶನ್ ಬಂತು. ಸೊ ಅಲ್ಲಿ ಅದರಲ್ಲಿ 22,500 ಅಲ್ಲಿ 18 ನ ಇಟ್ಕೊಳ್ಳೋಣ ಅಂದ್ರೆ ಆಕ್ಚುಲಿ ಅವ್ರು 15,000 ಇದ್ ಮಾಡ್ತಿರೋದು. ಸೊ 18,000 ನ ಇಟ್ಕೊಂಡು ಇನ್ನು ಎಕ್ಸಸ್ ಆಗಿ ಏನ್ 3,000 ಇದೆ ಅದನ್ನ ಪ್ರೋರೇಟಾ ಮಾಡೋಣ ಅಂತ ಅಂದ್ರು. ಮಿಕ್ಕಿದೆಲ್ಲ ರಿಜೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರು. ಸೊ ಅದನ್ನ ಡಿಸೈಡ್ ಮಾಡಿದ್ರು. ಅದಾದ ತಕ್ಷಣ ಮಧು ಅನ್ನೋರು ಅಪ್ಲಿಕೇಶನ್ ದುಡ್ಡು ಕಟ್ತಾನೆ, ಅಲಾಟ್ಮೆಂಟ್ ಮತ್ತೆ ಫಸ್ಟ್ ಕಾಲ್ ಫೈನಲ್ ಕಾಲ್ ದುಡ್ಡು ಕಟ್ಟೋದಿಲ್ಲ ಅವನು. ಓಕೆ, ಆಗೇನಾಗುತ್ತೆ, ಅವ್ನ ಶೇರ್ಸ್ ಏನಾಗುತ್ತೆ ಫರ್ಫಿಟ್ ಆಗುತ್ತೆ. ಈ ಶೇರ್ಸ್ ಬಿಕಮ್ ವಾಟ್ ಫರ್ಫಿಟೆಡ್. ಅವ್ನ ಶೇರ್ಸ್ ಏನಾಗುತ್ತೆ ಫರ್ಫಿಟ್ ಆಗುತ್ತೆ. ಸೊ ಫರ್ಫಿಟ್ ಆದಾಗ ಅವ್ರ ಶೇರ್ಸ್ ಕ್ಯಾನ್ಸಲ್ ಆಗುತ್ತೆ. ಅದನ್ನ ಬೇರೆಯವ್ರಿಗೆ 7 rupees ರೀಇಶ್ಯೂ ಮಾಡ್ತಾರೆ. ಅಂದ್ರೆ 10 ರೂಪಾಯಿ ಶೇರ್ ನ ಎಷ್ಟಕ್ಕೆ ರೀಇಶ್ಯೂ ಮಾಡ್ತಾರೆ 7 rupees ಗೆ ರೀಇಶ್ಯೂ ಮಾಡ್ತಾರೆ ಮನು ಅನ್ನೋರ್ಗೆ. ಸೊ ಒಂದು ಎಕ್ಸ್ಪೆನ್ಸಸ್ ಇದೆ. ಸೊ ಇದು ಬೇಸಿಕ್ ಒಂದ್ ಸ್ವಲ್ಪ ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ನಿಮ್ಗೆ ಏನ್ ವಿಡಿಯೋದಲ್ಲಿ ಕಳಿಸಿದ್ದೆ ನಾನು, ಅದು ಸ್ವಲ್ಪ ಒಂಥರ ಹೈಯರ್ ಎಂಡ್ ಪ್ರಾಬ್ಲಮ್ ಇತ್ತು. ಸೊ ಒಂದ್ ಸ್ವಲ್ಪ ಬೇಸಿಕ್ ಇಂದ ಕಲೀಲಿ ಅನ್ನೋದಕ್ಕೋಸ್ಕರ, ಈಸಿಯಾಗಿ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಇದ್ ಮಾಡಿದೀನಿ. ಸೊ ಒಂದು ಇಟ್ಕೋಬೇಕಾಗತ್ತೆ. ಸೊ ಮುಂಚೆ ನಿಮಗೆ ಗೊತ್ತಿರೋ ಪ್ರಕಾರ ಶೇರ್ ಇಶ್ಯೂ ಪ್ರೈಸ್ ಎಷ್ಟು ಇಲ್ಲಿ ಬರಿತಾ ಇದೀನಿ ನೋಡಿ, ಇಲ್ಲಿ ಟೈಪ್ ಮಾಡ್ತಾ ಇದೀನಿ. ಅದು ಇಶ್ಯೂ ಪ್ರೈಸ್ ಈಸ್ rupees ಹೆಂಗ್ ಬಂತು ಅಂದ್ರೆ ನೋಡಿ ಇಲ್ಲಿ ₹10 ಹೇಗೆ ಅಂತ ಅಂದ್ರೆ ಅಪ್ಲಿಕೇಶನ್ 3 rupees, ಅಲಾಟ್ಮೆಂಟ್ 4 rupees, ಮತ್ತೆ ಫೈನಲ್ ಕಾಲು 3 rupees. ಫೈನಲ್ ಕಾಲ್ ಎಷ್ಟು 3 rupees. ಸೊ ಟೋಟಲ್ ಆಗಿ 10 rupees ಆಯ್ತು. ಇಶ್ಯೂ ಪ್ರೈಸ್ ಇಸ್ ₹10 ಆಯ್ತು. ನೆಕ್ಸ್ಟ್ ಇಶ್ಯೂ ಪ್ರೈಸ್ ಆದ ತಕ್ಷಣ ನೆಕ್ಸ್ಟ್ ಟೋಟಲ್ ಅಪ್ಲಿಕೇಶನ್ ಎಷ್ಟು ರಿಸೀವ್ ಮಾಡಿರೋದು ಅವರು 22,500. ಎಷ್ಟು ಅಪ್ಲಿಕೇಶನ್ ರಿಸೀವ್ ಮಾಡಿರೋದು 22,500. ಸೊ 22,500 ಅಪ್ಲಿಕೇಶನ್ ಮಾಡಿದ್ರು. ಬಟ್ ಅಲಾಟ್ಮೆಂಟ್ ಮಾತ್ರ ಎಷ್ಟಕ್ಕೆ ಮಾಡ್ತೀನಿ ಅಂತ ಅಂದ್ರು 18,000 ಗೆ ಅಲಾಟ್ಮೆಂಟ್ ಮಾಡ್ತೀನಿ ಅಂದ್ರು. ಅಂದ್ರೆ 4,500 ನ ರಿಜೆಕ್ಟ್ ರೀಫಂಡ್ ಮಾಡಿದ್ರು ಅಥವಾ ಅವ್ರದ ದುಡ್ಡನ್ನ ವಾಪಸ್ ಕೊಟ್ರು. ಅಂದ್ರೆ ಇನ್ ಮಿಗ್ದವ್ರಿಗೆ ನಾವು ಕೊಡಕ್ ಆಗಲ್ಲ ಅಂದ್ರೆ 4,500 ಶೇರ್ಸ್ಗೆ ಕೊಡಲ್ಲ. ಬಟ್ ಆಕ್ಚುಲಿ ನೋಡಿ ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, 18,000 ಅಲ್ಲಿ ಅವರು ಆಕ್ಚುಲಿ ಇಶ್ಯೂ ಮಾಡಕ್ ಹೊರಟಿದ್ದು ಸ್ಟಾರ್ಟಿಂಗ್ ಅಲ್ಲೇ ಕ್ವಶನ್ ಇತ್ತು 15,000 ಶೇರ್ಸ್. ಸೊ 3,000 ಶೇರ್ಸ್ ನ ಪ್ರೋರೇಟಾ ಪ್ರಕಾರ ಅಡ್ಜಸ್ಟ್ ಮಾಡೋಣ ಅಂತಂದ್ರು. ಅಂದ್ರೆ ಪ್ರೋರೇಟಾ ಅಂತಂದ್ರೆ ಇದನ್ನ ನಾವು 3,000ನ
15,000 ಅಡ್ಜಸ್ಟ್ ಮಾಡೋಂಥದ್ದು. 18,000 ಇಶ್ಯೂ ಮಾಡಕ್ ಹೊರಟಿರೋದು ಈಗ ಅವ್ರು ಆಕ್ಚುಲಿ ಪ್ರೋರೇಟಾ ಪ್ರಕಾರ. ಅಂದ್ರೆ ಆಕ್ಚುಲಿ 15,000 ಮಾತ್ರ ಇದ್ದಿದ್ದು. ಸೊ ಇನ್ 3,000 ಏನಿದೆ ಅದನ್ನ ಪ್ರೋರೇಟಾ ಪ್ರಕಾರ ಅಡ್ಜಸ್ಟ್ ಮಾಡೋಣ ಅಂತ ಆ 15,000 ಸೇರೋಣ ಅಂದ್ರೆ. ಸೊ ಆ ರೇಷಿಯೋ ಎಷ್ಟು ಬರುತ್ತೆ? 18:15 ಅಂದ್ರೆ 15, ಐ ಥಿಂಕ್ ಅದು ಯಾವ್ದ್ರಲ್ಲಿ ಹೋಗುತ್ತೆ? 3s ಹೋಗುತ್ತೆ ಅಲ್ವಾ? 6:5. ಎಷ್ಟು? 6:5 ಅಂದ್ರೆ 5 ಶೇರ್ ಇರೋರ್ಗೆಲ್ಲ ಎಷ್ಟು? 6 ಶೇರ್ನ ಕೊಡಕ್ ಹೋಗ್ತಾರೆ. ಅಂದ್ರೆ 5 ಶೇರ್ ತಗೊಂಡ್ರೆ 1 ಶೇರು ಪ್ರೋರೇಟಾ ಪ್ರಕಾರ ಸಿಗುತ್ತೆ. ಅಂದ್ರೆ ಅದೇ 3,000ನ 15,000 ಅಡ್ಜಸ್ಟ್ ಮಾಡ್ದಂಗೆ ಆಯ್ತು. ಅಂದ್ರೆ ರೇಷಿಯೋ ಎಷ್ಟು? 6:5. ಸೊ ಇದೊಂದು ವರ್ಕಿಂಗ್ ನೋಟ್ ಮಾಡ್ಬೇಕಾಗತ್ತೆ ನೀವು. ಸೊ ದಿಸ್ ಇಸ್ ದ ಒನ್ ವರ್ಕಿಂಗ್ ನೋಟ್ ಯು ಹ್ಯಾಡ್ ಟು ಡೂ. ಸೊ ದಿಸ್ ಇಸ್ ದ ಒನ್, ಇದು ಕೂಡ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ವರ್ಕಿಂಗ್ ನೋಟ್ ಏನು ಅಂತ ಅಂದ್ರೆ, ಇಲ್ಲಿ ಮಧು ಅನ್ನೋನು 600 rupeesನ ಪೇ ಮಾಡಿರಲ್ಲ. 600 rupees ಶೇರ್ಸ್ ತಗೊಂಡಿರ್ತಾನೆ ಅವನು. 600 ಶೇರ್ಸ್ ತಗೊಂಡಿರೋದ್ರಲ್ಲಿ ಅವನು ಏನ್ ಮಾಡಿರ್ತಾನೆ? ಅಲಾಟ್ಮೆಂಟ್ ದುಡ್ಡು ಕಟ್ಟಿಲ್ಲ. ಫಸ್ಟ್ ಕಾಲ್ ಮತ್ತೆ ಫೈನಲ್ ಕಾಲ್ ದುಡ್ಡು ಕಟ್ಟಲ್ಲ, ಬರೀ ಅಪ್ಲಿಕೇಶನ್ ಮಾತ್ರ ತಗೋತಾರೆ. ಸೊ ಅಲಾಟ್ಮೆಂಟ್ ದುಡ್ಡು ಕಟ್ಟಿಲ್ಲ ಅಂತ ಅಂದ್ರೆ ನಾವು ಒಂದು ವರ್ಕಿಂಗ್ ನೋಟ್ ಮಾಡ್ಲೇಬೇಕು. ಅಲಾಟ್ಮೆಂಟ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಮಾತ್ರ ಮಾಡ್ಬೇಕು, ತಲೆಯಲ್ಲಿ ಇರ್ಲಿ. ಅಲಾಟ್ಮೆಂಟ್ ಕಟ್ಟಿಲ್ಲ ಅಂದ್ರೆ ಮಾತ್ರ ಇದು ವರ್ಕಿಂಗ್ ನೋಟ್ ಮಾಡ್ಬೇಕಾಗಿರೋದು. ಸೊ ದಟ್ಸ್ ವಾಟ್ ಆಕ್ಚುಲಿ ಅಲಾಟ್ಮೆಂಟ್ ದುಡ್ಡು ಕಟ್ಟಿಲ್ಲ. ಸೊ ಮಧುದ ಲೆಕ್ಕಾಚಾರ ಹಾಕತ್ತಾ ಹೋಗೋಣ ನಾವು. ಎಕ್ಸೆಸ್ ಅಪ್ಲಿಕೇಶನ್ ಎಷ್ಟು ಮಧು? ಓನ್ಲಿ ಇನ್ ಕ್ಯಾಲ್ಕುಲೇಷನ್ ಆಫ್ ವಾಟ್? ಮಧು ಅಪ್ಲಿಕೇಶನ್ಸ್ ಮಾತ್ರ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಸೊ ಮಧು ಶೇರ್ಸ್ ಎಷ್ಟಿದೆ? ಮಧುದು ಆಕ್ಚುಲಿ ಶೇರ್ಸ್ ಇಸ್ 600 ಶೇರ್ಸ್ ಅಲ್ವಾ? ಸೊ ಅಕಾರ್ಡಿಂಗ್ ಟು ಪ್ರೋರೇಟಾ ಪ್ರಕಾರ ಪ್ರೋರೇಟಾ ಪ್ರಕಾರ ಅವ್ನಿಗೆ ಎಷ್ಟು ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕೋಣ. ಅಂದ್ರೆ ನಾನು ಆಲ್ರೆಡಿ ಪ್ರೋರೇಟಾ ಅಂತ ಅಂದ್ರೆ ನಿಮ್ಗೆ ಹೇಳಿದೀನಿ ನಾನು. ಸೊ ಇಲ್ಲಿದೆ ನೋಡಿ, ಇಲ್ಲಿ 5 ಇರೋರ್ಗೆಲ್ಲ 6 ಶೇರ್ ಕೊಡ್ತಿದ್ದಾರೆ ಅಂತ ಅರ್ಥ. ಸೊ 600 ಇಂಟು 6 ಡಿವೈಡೆಡ್ ಬೈ 5. 600 ಇಂಟು 6 ಡಿವೈಡೆಡ್ ಬೈ 5 ಮಾಡಿದ್ರೆ ನಮ್ಗೆ 720 ಶೇರ್ಸ್ ಬರುತ್ತೆ. ಅಂದ್ರೆ ಅವನದು ಶೇರ್ಸ್ ಎಷ್ಟಾಗುತ್ತೆ ಈಗ? 600 ಶೇರ್ಸ್ ಅಲ್ಲ, ಪ್ರೋರೇಟಾ ಪ್ರಕಾರ ಆದ್ರೆ ಶೇರ್ಸ್ ಎಷ್ಟಾಗುತ್ತೆ? ಈ ಶೇರ್ಸ್ ಬಿಕಮ್ 720. ಈ ಶೇರ್ಸ್ ಬಿಕಮ್ ವಾಟ್? 720 ಶೇರ್ಸ್ ಆಗುತ್ತೆ. ಅವ್ನ ಶೇರ್ಸ್ ಎಷ್ಟಾಗುತ್ತೆ? 720 ಶೇರ್ಸ್ ಆಗುತ್ತೆ. ಸೊ ಪ್ರೋರೇಟಾ ಶೇರ್ 600 ಇಂಟು 6 ಡಿವೈಡ್ ಬೈ 5 ಇಸ್ ಈಕ್ವಲ್ ಟು 720 ಶೇರ್ಸ್. ಅಂದ್ರೆ ಎಕ್ಸೆಸ್ ಶೇರ್ಸ್ ಎಷ್ಟು ಸಿಕ್ತಂಗ ಆಯ್ತು ಇವನ್ಗೆ? 120 ಶೇರ್ಸ್. ಕರೆಕ್ಟ್ ಅಲ್ವಾ? ಸೊ 600ಕ್ಕೆ ಅಪ್ಲೈ ಮಾಡಿದ್ದು, ಬಟ್ ಪ್ರೋರೇಟಾ ಅಡ್ಜಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅವನ್ಗೆ? ಸೊ 120 ಶೇರ್ಸ್ ಎಕ್ಸೆಸ್ ಆಗಿ ಸಿಗುತ್ತೆ. ಸೊ ಪ್ರೋರೇಟಾ ಪ್ರಕಾರ 5 ಇರೋರ್ಗೆ 6 ಸಿಗ್ತಿದೆ ಅಂತಂದ್ರೆ 600 ಶೇರ್ ಇರೋರ್ಗೆ ಎಷ್ಟು ಸಿಗುತ್ತೆ? 720 ಶೇರ್ಸ್. ಅಂದ್ರೆ 120 ಶೇರ್ಸ್ ಅವನ್ಗೆ ಎಕ್ಸೆಸ್ ಆಗಿ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ಆಕ್ಚುಲಿ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ನಾವು ಮಾಡ್ಬೇಕಾಗತ್ತೆ. ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಅಂದ್ರೆ, ಇಲ್ಲಿ ಇವ್ನ್ ಕಟ್ಟಿಲ್ಲಲ್ಲ ದುಡ್ಡು. ಸೊ ಇವ್ನ್ ಕಟ್ಟಿಲ್ಲ ಅಂದಾಗ ಅಲಾಟ್ಮೆಂಟ್ ಮನಿ. ಸೊ ಅಲಾಟ್ಮೆಂಟ್ ಮನಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಮಧುದು ಒಂದು ಅಲಾಟ್ಮೆಂಟ್ ಫಾರ್ ಒನ್ ಅಲಾಟ್ಮೆಂಟ್ ದ ಅಮೌಂಟ್ ಈಸ್ 4. ಸೊ ಮಧು ಶೇರ್ಸ್ ಆಕ್ಚುಲಿ ಅವನು 600 ಇಸ್ ಈಕ್ವಲ್ ಟು ಎಷ್ಟು? 2,400. ಸೊ ಅಲಾಟ್ಮೆಂಟ್ ಮನಿ ಎಷ್ಟು ಕಟ್ಟಬೇಕಿತ್ತು ಅವನು? ಸೊ ಅವನಿಗೆ ಕಲೆಕ್ಟ್ ಆಗಿದೆ ಅಷ್ಟು. ಅಂದ್ರೆ ಒಂದು ಶೇರ್ಸ್ ಇಸ್ ಸಮಥಿಂಗ್ ಲೈಕ್ 4 rupees. ಅಲಾಟ್ಮೆಂಟ್, ಒಂದು ಅಲಾಟ್ಮೆಂಟ್ಗೆ 4 rupees ಆಗಿರುತ್ತೆ. he has applied for 600 ಅಂತ ಅಂದ್ರೆ 2,400 ಆಗುತ್ತೆ. is applied for 600 ಅಂದ್ರೆ ಎಷ್ಟು ಶೇರ್ಸ್? ಅವ್ನು 2,400 ಕಟ್ಟಾಗಲ್ಲ. ಮೈನಸ್ ಈ ನಾವು ಅಲಾಟ್ಮೆಂಟ್ ಅಲ್ಲಿ ಮಾಡ್ತಿದೀವಲ್ಲ, ಎಕ್ಸೆಸ್ ಅಪ್ಲಿಕೇಶನ್ ಮನಿನ ಏನ್ ಮಾಡ್ಬೇಕು ನಾವು? ಮೈನಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಎಕ್ಸೆಸ್ ಅಪ್ಲಿಕೇಶನ್ ಮನಿ we have to deduct. ಸೊ ಎಕ್ಸೆಸ್ ಅಪ್ಲಿಕೇಶನ್ ಮನಿ ಎಷ್ಟು ನೋಡಿ? ಅವನಿಗೆ ಎಷ್ಟು ಎಕ್ಸೆಸ್ ಅಪ್ಲಿಕೇಶನ್ ಬಂದಿರೋದು? ಅವನಿಗೆ 120 ಅಲ್ವಾ? ಸೊ ಒಂದು ಅಪ್ಲಿಕೇಶನ್ ಎಷ್ಟು? 3 ಇಂಟು 120, ದಟ್ಸ್ ಬಿಕಮ್ 360. ದಟ್ಸ್ ಬಿಕಮ್ 360. ಸೊ ಟೋಟಲ್ ಆಗಿ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 2,040. ಸೊ ಮಧು ಇಂದ ಬರ್ದೇ ಇರೋ ದುಡ್ಡು ಎಷ್ಟು ಅಂತ ಅಂದ್ರೆ 2,040. ಸೊ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. 2,040 is ಅಮೌಂಟ್ ವಿಚ್ ಇಸ್ ನಾಟ್
ರಿಸೀವ್ಡ್ ಫ್ರಮ್ ದ ಮಧು ಇಂದ ಬರ್ಬೇಕಾಗಿರೋ ದುಡ್ಡು 2400. ಬಟ್ ಅಪ್ಲಿಕೇಶನ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ವಲ್ಲ ನಾವು, ಎಷ್ಟು ಒಂದು ಅಪ್ಲಿಕೇಶನ್ ಎಕ್ಸಸ್ ಆಗಿ ಬಂದಿದೆ, ಎಕ್ಸಸ್ ಅಪ್ಲಿಕೇಶನ್ ಎಷ್ಟು 120 ಅಪ್ಲಿಕೇಶನ್ಸ್ ಅಲ್ವಾ, ಅದು 3 ರೂಪೀಸ್ ತರ ಲೆಕ್ಕ ಹಾಕಿದ್ರೆ ಎಷ್ಟು 360 ರೂಪೀಸ್. ಅದನ್ನ ಮೈನಸ್ ಮಾಡಿ, ಯಾಕಂದ್ರೆ ಅದು ಅಡ್ಜಸ್ಟ್ ಮಾಡ್ತಾ ಇರೋ ಅಮೌಂಟ್ ಆಗಿರೋದ್ರಿಂದ ಅದು ಮೈನಸ್ ಮಾಡ್ಲೇಬೇಕು. ಆಕ್ಚುಲಿ ಅವ್ನು ಪೇ ಮಾಡ್ಬೇಕಾಗಿರೋದು ಎಷ್ಟು 2040 ರೂಪೀಸ್ ನ ಪೇ ಮಾಡ್ಬೇಕಾಯ್ತು, ಅದನ್ನ ಪೇ ಮಾಡಲ್ಲ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಮಧು ಎಷ್ಟು ಕಟ್ಟಬೇಕಾಯ್ತು ಅಲಾಟ್ಮೆಂಟ್ ಮನಿನ ನಾವಿಲ್ಲಿ ಕಂಡಿಡ್ಕೊಂಡು ಹೋಗಿದ್ದು. ಸೊ ದಿಸ್ ಇಸ್ ದ ವರ್ಕಿಂಗ್ ನೋಟ್. ಸೊ ಇದು ವರ್ಕಿಂಗ್ ನೋಟ್ ಆಯ್ತು. ನಾವ್ ವಿ ಮೂವ್ ಆನ್ ಟು ಜರ್ನಲ್ ಎಂಟ್ರೀಸ್. ಸೊ ಜರ್ನಲ್ ಎಂಟ್ರೀಸ್ಗೆ ಬರೋಣ. ಇನ್ ದ ಬುಕ್ಸ್ ಆಫ್ ಜುಪಿಟರ್ ಕಂಪನಿ ಲಿಮಿಟೆಡ್, ಬುಕ್ಸ್ ಆಫ್ ಜುಪಿಟರ್ ಕಂಪನಿ ಲಿಮಿಟೆಡ್ ಅಲ್ಲಿ ಯಾವ ತರ ಇರುತ್ತೆ ಅಂತ ನೋಡೋಣ. ಸೊ ಪ್ರಾಬ್ಲಮ್ ಎರಡು ಪಕ್ಕದಲ್ಲೇ ಇದೆ, ಯು ಕ್ಯಾನ್ ಅಬ್ಸರ್ವ್ ದ ಪ್ರಾಬ್ಲಮ್ ಓವರ್ ದರ್. ಸೊ ನೀವು ಪ್ರಾಬ್ಲಮ್ ನೋಡ್ಕೋಬಹುದು, ಪಕ್ಕದಲ್ಲೇ ಇದೆ ಎರಡುವೆ. ಬುಕ್ಸ್ ಆಫ್ ಜುಪಿಟರ್ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡ್ತಾ ಇರೋದು ನಾನು. ಬುಕ್ಸ್ ಆಫ್ ಜುಪಿಟರ್ ಲಿಮಿಟೆಡ್. ಸೊ ಫಸ್ಟ್ ಸ್ಟೇಜ್ ಇಸ್ ಅಪ್ಲಿಕೇಶನ್ ಸ್ಟೇಜ್. ಫಸ್ಟ್ ಸ್ಟೇಜ್ ಯಾವುದು? ಅಪ್ಲಿಕೇಶನ್ ಸ್ಟೇಜ್. ಸೊ ಫಸ್ಟ್ ಸ್ಟೇಜ್ ಯಾವಾಗಲೂ ಅಪ್ಲಿಕೇಶನ್ ಸ್ಟೇಜ್. ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಜರ್ನಲ್ ಎಂಟ್ರಿ ಯಾವಾಗ್ಲೂ ಏನಂತ ಪಾಸ್ ಮಾಡ್ತೀರಾ? ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು, ದಿಸ್ ಇಸ್ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ಸ್ ಅಂತ ಏನು ಇಲ್ಲಿ ಮಾಡಿಲ್ಲ, ಶೇರ್ಸ್ ಅಂತ ಮಾಡ್ಕೊಳ್ಳಿ. ಟು ಯಾವ ದುಡ್ಡು ಹೇಳಿದ್ದು? ಶೇರ್ ಅಪ್ಲಿಕೇಶನ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಬರೀತೀರಾ. ಸೊ ಎಷ್ಟು ಅಪ್ಲಿಕೇಶನ್ ಬಂದಿದ್ದು ನಮ್ಗೆ? ಆಕ್ಚುಲಿ ಶೇರ್ಸ್ ಅಲ್ಲಿ 22,500 ಶೇರ್ಸ್ ನಮ್ಗೆ ಬಂದಿದ್ದು. ಸೊ 22,500 ಇಂಟು ಎಷ್ಟು? ಒಂದು ಅಪ್ಲಿಕೇಶನ್ಗೆ 3 ರೂಪೀಸ್. ಸೊ ಒಂದು ಅಪ್ಲಿಕೇಶನ್ಗೆ ಎಷ್ಟು? 3 ರೂಪೀಸ್. ಒನ್ ಅಪ್ಲಿಕೇಶನ್ ಕಾಸ್ಟ್ ರೂಪೀಸ್ 3 ರೂಪೀಸ್. ಸೊ 22,500 ಇಂಟು 3 ರೂಪೀಸ್ ಮಾಡಿದ್ರೆ 67,500 ಬರುತ್ತೆ. ಎಷ್ಟು ಬರುತ್ತೆ ಅಪ್ಲಿಕೇಶನ್ ದುಡ್ಡು? 67,500 ನಮಗೆ ಅಪ್ಲಿಕೇಶನ್ ಇಂದ ಬರುತ್ತೆ ಈ ಕಂಪ್ನಿ ಇದು ಮಾಡಿದಾಗ. ನೆಕ್ಸ್ಟ್ ಇದಾದಷ್ಟು ನೆಕ್ಸ್ಟ್ ಯಾವುದು? ಅಲಾಟ್ಮೆಂಟ್ ಸ್ಟೇಜ್. ನೆಕ್ಸ್ಟ್ ಸ್ಟೇಜ್ ಯಾವುದು? ಅಲಾಟ್ಮೆಂಟ್ ಸ್ಟೇಜ್. ನೋಡಿ ಇಲ್ಲಿ ಅಪ್ಲಿಕೇಶನ್ ಏನ್ ಎಂಟ್ರಿ ಬರೀತೀರಾ ಹೇಳಿ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಬರೀತೀರಾ. ಸೊ ಏನ್ ಎಂಟ್ರಿ ಬರೀತೀರಾ? ಎಷ್ಟು? 22,500 ಇಂಟು 3 ರೂಪೀಸ್. ಒಂದು ಅಪ್ಲಿಕೇಶನ್ಗೆ ಎಷ್ಟು? 3 ರೂಪೀಸ್. ಸೊ 67,500 ನ ಇಲ್ಲಿ ಬರೀತೀರಾ. ನೆಕ್ಸ್ಟ್ ಶೇರ್ ಅಪ್ಲಿಕೇಶನ್ ಆದಷ್ಟು ನೆಕ್ಸ್ಟ್ ಏನ್ ಬರಿಬೇಕು ಅಂತಂದ್ರೆ, ಈ ಅಪ್ಲಿಕೇಶನ್ ದುಡ್ಡಲ್ಲಿ ನೋಡಿ ಇಲ್ಲಿ ಆಕ್ಚುಲಿ ಅಪ್ಲಿಕೇಶನ್ ಬಂದಿದೆ ಎಷ್ಟು? 22,500. ಸೊ 22,500 ಅಲ್ಲಿ ಏನ್ ಮಾಡಿದ್ರಿ? 4,500 ಏನ್ ಮಾಡಿದ್ರಿ? ರಿಜೆಕ್ಟ್ ಮಾಡಿದ್ರಿ. ನಾನು ಆಲ್ರೆಡಿ ಹೇಳ್ದೆ ನಿಮ್ಗೆ, ಅದನ್ನ ನೋಟ್ ಮಾಡ್ಬೇಕಾದ್ರೆ 4,500 ಏನಾಯ್ತು? ರಿಜೆಕ್ಟ್ ಮಾಡಾಯ್ತು. ಇನ್ 3,000 ಎಕ್ಸಸ್ ಏನಿತ್ತು ಅದನ್ನ ಪ್ರೋರೇಟಾ ಪ್ರಕಾರ ಅಡ್ಜಸ್ಟ್ ಮಾಡಿದ್ರಿ. ಇನ್ನೇನ್ ಮಿಕ್ಕಿತ್ತದು ಅದನ್ನ ಯಾವ ತರ ಪ್ರೋರೇಟಾ ಪ್ರಕಾರ ಏನ್ ಮಾಡಿದ್ರಿ? ಅಡ್ಜಸ್ಟ್ ಮಾಡಿದ್ರಿ. ಪ್ರೋರೇಟಾ ಪ್ರಕಾರ ಅಡ್ಜಸ್ಟ್ ಮಾಡಿರೋದ್ರಿಂದ ಸೊ ಅದೇನಾಯ್ತು ಅಂತ ಅಪ್ಲಿಕೇಶನ್ ಮನಿ ನೋಡೋಣ. ಅದಕ್ಕೆ ಏನ್ ಎಂಟ್ರಿ ಬರಿಬೇಕು ಅಂದ್ರೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಫಸ್ಟ್ ಶೇರ್ ಕ್ಯಾಪಿಟಲ್ಗೆ ಕೊಡಬೇಕು. ಅಂದ್ರೆ ನೀನು ಎಷ್ಟು ಇಶ್ಯೂ ಮಾಡಕ್ ಕೊಟ್ಟಿದೆ ಅದನ್ನ ಎಲ್ಲಿ ಬರಿಬೇಕು? ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಶೇರ್ ಕ್ಯಾಪಿಟಲ್ಗೆ ಬರಿಬೇಕು. ಟ್ರಾನ್ಸ್ಫರ್ ಮಾಡಿ ಟು ಕೆಲವೊಂದನ್ನ ರೀಫಂಡ್ ಮಾಡಿದ್ನ ಏನ್ ಬರೀತೀರಾ? ಬ್ಯಾಂಕ್ ಅಕೌಂಟ್ ಅಂತ ಬರೀತೀರಾ. ರೀಫಂಡ್ ಮಾಡಿರೋದು ಏನ್ ಬರೀತೀರಾ? ಬ್ಯಾಂಕ್ ಅಕೌಂಟ್ಗೆ ಅದನ್ನ ಬರೀತೀರಾ. ರೀಫಂಡ್ ಮಾಡಿರೋದನ್ನ ಯು ಹ್ಯಾವ್ ಟು ರೈಟ್ ಇಟ್ ಫಾರ್ ಬ್ಯಾಂಕ್ ಅಕೌಂಟ್. ಮತ್ತೆ ಅಲಾಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಇದೀರಲ್ಲ, ಪ್ರೋರೇಟಾ ಪ್ರಕಾರ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ದುಡ್ಡನ್ನ ಎಲ್ಲಿಗೆ ಇದು ಮಾಡ್ಬೇಕಾಗತ್ತೆ? ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಮೂರನ್ನು ಅಪ್ಲಿಕೇಶನ್ ದುಡ್ಡನ್ನ ಏನೇನ್ ಮಾಡಿದೀರಾ ಅಂತ ಇಲ್ಲಿ ಲೆಕ್ಕ ಕೊಡ್ತಾ ಇರೋದು ಆಕ್ಚುಲಿ ಇಲ್ಲಿ. ಸೊ ಏನು ಅಂತಂದ್ರೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್, ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಶೇರ್ ಅಪ್ಲಿಕೇಶನ್ ದುಡ್ಡು ಎಷ್ಟಪ್ಪ ಇರೋದು? 67,500 ನಿಮ್ಗೆ ಗೊತ್ತಿರೋ ಪ್ರಕಾರ. ಸೊ ನಾನ್ ಟ್ರಾನ್ಸ್ಫರ್ ಮಾಡ್ತಾ ಇರೋದು ಎಷ್ಟು ಅಂದ್ರೆ 15,000 ಇಂಟು 3. ಅಂದ್ರೆ ಶೇರ್ ಕ್ಯಾಪಿಟಲ್ ನಾನು ಲೆಕ್ಕಾಚಾರ ಎಷ್ಟಕ್ಕೆ ಮಾತ್ರ ಮಾಡೋದು ಅಂದ್ರೆ 15,000ಗೆ, ಅಂದ್ರೆ 45,000 ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್ ಆಗುತ್ತೆ. ರೀಫಂಡ್ ಎಷ್ಟು ಮಾಡ್ತಿದ್ದೀರಾ? 4,500 ಇಂಟು 3. 4,500 ಇಂಟು 3 ಮಾಡಿದ್ರೆ 13,000
ಎಸ್ 13,500 ಬರುತ್ತೆ. 4,000 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ? 13,500 ರುಪೀಸ್ನ ಅವ್ರಿಗೆ ವಾಪಸ್ ಕೊಡ್ತಾ ಇದೀವಿ. ಯಾಕೆಂದ್ರೆ ನಿಮಗೆ ಶೇರ್ ಅಲಾಟ್ ಆಗ್ತಾ ಇಲ್ಲ ಅಂತ ವಾಪಸ್ ಕೊಡ್ತಾ ಇರೋದು. ಇನ್ನ 3,000 ಏನಿದೆ ಪ್ರೋರೇಟ ಪ್ರಕಾರ ಅದನ್ನ ಅಲಾಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡಬೇಕು. 3,000 ಇಂಟು 3 ರುಪೀಸ್ ಎಷ್ಟು? 9,000. ಸೊ ಅಪ್ಲಿಕೇಶನ್ ದುಡ್ಡನ್ನ ಈ ರೀತಿ ಸೆಗ್ರಿಗೇಟ್ ಮಾಡಿದೀವಿ ನಾವು. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ದುಡ್ಡನ್ನ ಸೆಗ್ರಿಗೇಟ್ ಮಾಡಾಯ್ತು ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ. ನೆಕ್ಸ್ಟ್ ಅಲಾಟ್ಮೆಂಟ್ ದುಡ್ಡು ಬರ್ಬೇಕು ನಮ್ಗೆ. ಸೊ ಅಲಾಟ್ಮೆಂಟ್ ಬರಕ್ಕಿಂತ ಮುಂಚೆ ಒಂದು ಡ್ಯೂ ಎಂಟ್ರಿ ಬರಿಬೇಕು ನಾವು. ಅಂದ್ರೆ ನನಗೆ ಬೇಕು ಅನ್ನೋದಕ್ಕೆ ಎಂಟ್ರಿ ಬರಬೇಕು. ಅದಕ್ಕೆ ಏನಂತ ಬರಿತೀರಾ ಅಂದ್ರೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಶೇರ್ ಅಲಾಟ್ಮೆಂಟ್, ಸೊ ಟೋಟಲ್ ಲೆಕ್ಕಾಚಾರ ಎಷ್ಟು ಶೇರ್ಸ್ ನೋಡಿ ಇಲ್ಲಿ? 15,000 ಶೇರ್ಸ್. ಲೆಕ್ಕಾಚಾರ ಎಷ್ಟು ಹೇಳಿ? 15,000. 18,000 ಅಲಾಟ್ ಮಾಡಿದ್ರು ಕಂಪ್ನಿ ಆಥರೈಸ್ ಆಗಿ ಪಬ್ಲಿಕ್ ಎಷ್ಟು ಇಶ್ಯೂ ಮಾಡ್ತಾರೆ ಅಷ್ಟೇ. 3,000 ಅದು ಪ್ರೋರೇಟಾದಲ್ಲಿ ಅಡ್ಜಸ್ಟ್ ಮಾಡ್ಬಿಡ್ತಾರೆ ಅದನ್ನ. ಸೊ 15 ಇಂಟು 4, 15 ಇಂಟು 4 ಆದ್ರೆ ಎಷ್ಟು? 60,000 ಅಲಾಟ್ಮೆಂಟ್ ಅಲ್ಲಿ ನನಗೆ ಬರ್ಬೇಕಾಯ್ತು. ಎಷ್ಟು ಬರ್ಬೇಕಾಯ್ತು? 60,000 ಅಲ್ಲಿ ಅಲಾಟ್ಮೆಂಟ್ ಅಲ್ಲಿ ಬರ್ಬೇಕಾಯ್ತು. ಅದ್ರಲ್ಲಿ ಎಷ್ಟು ದುಡ್ಡು ಬಂತು ಅಂತ ಬರೆಯೋಣ. ಅದಕ್ಕೆ ದುಡ್ಡು ಬರಕ್ ಏನ್ ಎಂಟ್ರಿ ಬರೀತೀರಾ ಅಂತ ಅಂದ್ರೆ ಅಪ್ಲಿಕೇಶನ್ ಹೆಂಗ್ ಬರೋದು ಅದೇ ರೀತಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯಾವ ದುಡ್ಡು ಹೇಳಿ ಬರ್ತಾ ಇರೋದು? ಶೇರ್ ಅಲಾಟ್ಮೆಂಟ್ ಅಕೌಂಟ್. ದುಡ್ಡು ಬರೋ ಎಂಟ್ರಿ ಇದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಇದ್ರಲ್ಲಿ ನೋಡಿ ಇಲ್ಲಿ ಬರೀತಿದ್ದೀನಿ ಎಷ್ಟು ದುಡ್ಡು ಬರ್ಬೇಕಾಗಿತ್ತು ಅಂತ. ಆಕ್ಚುಲಿ ಅಲಾಟ್ಮೆಂಟ್ ದುಡ್ಡು ಎಷ್ಟು ಬರ್ಬೇಕಾಯ್ತು? 60,000. ನೋಡಿ ಇಲ್ಲಿ 60,000 ಅಲಾಟ್ಮೆಂಟ್ ಬರ್ಬೇಕಾಯ್ತು. ಮೈನಸ್ ನೀವೊಂದು ಅಡ್ಜಸ್ಟ್ ಮಾಡಿದ್ರಿ ಇಲ್ಲಿ ಯಾವ್ದನ್ನ? 9,000. ಅಂದ್ರೆ ಇದನ್ನ ಪ್ರೋರೇಟ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಅಪ್ಲಿಕೇಶನ್ ದುಡ್ಡನ್ನ ಇದ್ರಲ್ಲೇ ಅಡ್ಜಸ್ಟ್ ಮಾಡೋದ್ರಿಂದ ಆ 9,000 ನೀವ್ ಏನೇನ್ ಮಾಡ್ತೀರಾ? ಮೈನಸ್ ಮಾಡ್ಬೇಕು. ಇಲ್ಲಿ 60,000 ಅಲ್ಲಿ ಮೈನಸ್ ಮಾಡ್ಬೇಕು. ಇದೊಂದು. ಆಮೇಲೆ ಮಿಸ್ಟರ್ ಮಧು ಅನ್ನೋನೊಬ್ಬ ದುಡ್ಡು ಕಟ್ಲಿಲ್ಲ. ಅದನ್ನ ಲೆಕ್ಕಾಚಾರ ಮಾಡುದು ನಾವು. ನೋಡಿ ಇಲ್ಲಿ ಮಧು ಎಷ್ಟು ಇದೆ ಲೆಕ್ಕಾಚಾರ ಮಾಡಿರೋ ದುಡ್ಡಿದು? 2,040 ರುಪೀಸ್ ಬರ್ಲಿಲ್ಲ ಅಲ್ವಾ ಅವನು? ಸೊ ಅದನ್ನು ಕೂಡ ಏನ್ ಮಾಡ್ತೀವಿ ನಾವಿಲ್ಲಿ? ಮೈನಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ ಏನೇನ್ ಮಾಡ್ಬೇಕು ಅಂತ? ಒಂದು 60,000 ಬರ್ಬೇಕಾಗಿತ್ತು, ಅದ್ರಲ್ಲಿ 9,000 ಮೈನಸ್ ಮಾಡ್ತೀರಾ. 2,040 ಮಧು ಕಟ್ಬೇಕಾಯ್ತು, ಅಷ್ಟನ್ನು ಮೈನಸ್ ಮಾಡ್ತೀರಾ. ಕೊನೆಗೆ ದುಡ್ಡು ಉಳಿಯೋದು ಎಷ್ಟು ಅಂತ ಅಂದ್ರೆ 48,960 ರುಪೀಸ್. ಸೊ ದ ಅಮೌಂಟ್ ವಿಲ್ ಬಿ 48,960 ರುಪೀಸ್ ಏನಾಗುತ್ತೆ? ಉಳಿಯುತ್ತೆ. ಸೊ ಅಲಾಟ್ಮೆಂಟ್ ಮುಗೀತು. ಸೊ 48,960 ಅಲಾಟ್ಮೆಂಟ್ ಅಲ್ಲಿ ಸಿಕ್ತು. ನೆಕ್ಸ್ಟ್ ಇಸ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಮುಂದೆ ಯಾಕಂದ್ರೆ ಕಾಲ್ ಸ್ಟೇಜ್ ಇದು. ಫಸ್ಟ್ ಅಂಡ್ ಫೈನಲ್ ಕಾಲ್. ದಿಸ್ ಇಸ್ ಅ ಸ್ಟೇಜ್ ಆಫ್ ಕಾಲ್ ಸ್ಟೇಜ್. ಸೊ ಕಾಲ್ ಸ್ಟೇಜ್ಗೂ ಕೂಡ ಅಲಾಟ್ಮೆಂಟ್ ತರ ಡ್ಯೂ ಎಂಟ್ರಿ ಬರೀಬೇಕು. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್. Share first and final call account debit to share ಯಾವ ದುಡ್ಡು ಹೇಳಿ ಇದು? ಎಲ್ಲಿ ಟ್ರಾನ್ಸ್ಫರ್ ಮಾಡೋದು? ಯೂಶುವಲ್ ಆಗಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಅಲಾಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ ದುಡ್ಡು ಒಂದು ಇದಕ್ಕೆ 3 ರೂಪಾಯಿ. 3 rupees ಇಂಟು 15,000 ಲೆಕ್ಕ. ನಮ್ಗೆ 18,000 ಎಲ್ಲೂ ತೊಗೊಳಂಗಿಲ್ಲ. 18,000 ಅಲ್ಲಿ 3,000 ಅಡ್ಜಸ್ಟ್ ಮಾಡೋಗಿದೆ 15,000. ಸೊ ನಂಗೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಎಷ್ಟು ದುಡ್ಡು ಬರ್ಬೇಕಾಯ್ತು? 3 ಇಂಟು 15 ಎಷ್ಟು? 45,000 ನನಗೆ ದುಡ್ಡು ಬರ್ಬೇಕಾಯ್ತು. ಸೊ 40,000 ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇದ್ರಲ್ಲಿ ದುಡ್ಡು ಬರೋ ಎಂಟ್ರಿ ಈಗ. ಸೊ ದುಡ್ಡು ಬರೋದು ಏನ್ ಎಂಟ್ರಿ? ಯೂಶುವಲ್ ಆಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಯಾವ ದುಡ್ಡು ಹೇಳಿ ಇದು ಬರ್ತಾ ಇರೋದು? ಶೇರ್ ಫಸ್ಟ್ ಅಂಡ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಸೊ ಇದರಲ್ಲಿ ಕೆಲವೊಂದು ದುಡ್ಡು ಬರಲ್ಲ. ಯಾವುದು ಅಂತ ಹೇಳ್ಬಿಡ್ತೀನಿ ನೋಡಿ ಇಲ್ಲಿ. ಸೊ ಟೋಟಲ್ 15,000 ಶೇರ್ಸ್ ಬರ್ಬೇಕಿತ್ತಲ್ವಾ? ಅದರಲ್ಲಿ ಮಧುದು 600 ಶೇರ್ಸ್ ಬರ್ಲಿಲ್ಲ. ಸೊ 600 ಶೇರ್ಸ್ ಬರ್ಲಿಲ್ಲ ಅಂದ್ರೆ ಎಷ್ಟು ಬಂತು ಇಲ್ಲಿ? 14,400 ಶೇರ್ಸ್ ಮಾತ್ರ ದುಡ್ಡು ಬಂತು ಇಂಟು 3 ರುಪೀಸ್. 14,400 ಇಂಟು 3 ರುಪೀಸ್ ಮಾಡಿದ್ರೆ ಎಷ್ಟು? 43,200 ರುಪೀಸ್. ಎಷ್ಟು ಬಂತು ನಮಗೆ? 43,200
200 43,200 ಅಷ್ಟು ಮಾತ್ರ ಬಂತು. ಸೊ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 45,000 ಬರ್ಬೇಕಾಯ್ತು, ಬಂದಿದ್ದೆಷ್ಟು 43,200 ಮಾತ್ರ. ಸೊ ಕಂಪ್ನಿ ಏನ್ ಮಾಡ್ತು, ಈ ಮಧು ಶೇರ್ಸ್ ನ ಅಲಾಟ್ಮೆಂಟ್ ಕಟ್ಲಿಲ್ಲ, ಫಸ್ಟ್ ಅಂಡ್ ಫೈನಲ್ ಕಾಲ್ ಕಟ್ಲಿಲ್ಲ ಅಂತ ಏನ್ ಮಾಡ್ತು, ಅವನ್ನ ಫರ್ಫಿಟ್ ಮಾಡ್ಬಿಡ್ತು. ಅವ್ನ ಶೇರ್ಸ್ ನ ಏನ್ ಮಾಡ್ಬಿಡ್ತು ಇಲ್ಲಿ ಫರ್ಫಿಟ್ ಮಾಡ್ಬಿಡ್ತು. ಸೊ ಶೇರ್ ಫರ್ಫಿಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಜನರಲ್ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ ಅಂದ್ರೆ ಶೇರ್ ಕ್ಯಾಪಿಟಲ್ account debit to forfeited shares account. ಇದು ಕಟ್ಟಿರೋ ದುಡ್ಡು, ಇದು ಪೇಯ್ಡ್ ಅಂದ್ರೆ ಕಟ್ಟಿರೋ ದುಡ್ಡು ಒಂದೇ, ಅವನು ಅಪ್ಲಿಕೇಶನ್ ದುಡ್ಡು ಮಾತ್ರ ಕಟ್ಟಿರೋದು, ಇನ್ನೇನು ಕಟ್ಟಿಲ್ಲ ಅವನು. ಟು ಇದಕ್ಕೆ ಏನೇನು ಕಟ್ಟಿಲ್ಲ ಅವನು, ಶೇರ್ ಅಲಾಟ್ಮೆಂಟ್ ಕಟ್ಟಿರೋದು ಫರ್ಫಿಟೆಡ್ ಅಕೌಂಟಿಗೆ ಮಾಡ್ತೀರಾ, ಪೇಯ್ಡ್ ನ. ಅನ್ಪೇಯ್ಡ್ ನೆಲ್ಲ ಅದೇನೇನಿದೆ ಯಾವ ಪೇ ಮಾಡಿಲ್ಲ. ಶೇರ್ ಇನ್ಯಾವ್ದು ಕಟ್ಟಿಲ್ಲ ಅವನು, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಸೊ ಇಷ್ಟನ್ನ ಬರೀತೀರ. ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಎಷ್ಟು ಫರ್ಫಿಟ್ ಆಗ್ತಾ ಇರೋ ಶೇರ್ಸ್, 600 ಇಂಟು ಶೇರ್ ಪ್ರೈಸ್ ಎಷ್ಟು 10 rupees, 600 ಇಂಟು 10 rupees ಎಷ್ಟು, 600 ಇಂಟು 10 ಎಷ್ಟು 6,000, 600 ಇಂಟು 10 ಎಷ್ಟು 6,000. ಸೊ ಯಾವ್ಯಾವ ದುಡ್ಡು ಕಟ್ಟಿಲ್ಲ ಅಂತ ನೋಡೋಣ. ಒಂದು ಅಲಾಟ್ಮೆಂಟ್ ದುಡ್ಡು ಕಟ್ಟಿ, ಅಲಾಟ್ಮೆಂಟ್ಗೆ ಯಾವ್ದು ಬರಿಬೇಕು ದುಡ್ಡು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಅವನು ಸ್ಟಾರ್ಟಿಂಗ್ ವರ್ಕಿಂಗ್ ನೋಟ್ ಮಾಡಿದ್ವಲ್ಲ ಆ ದುಡ್ಡು ಬರಿಬೇಕು. ಯಾಕಂದ್ರೆ ಆ ದುಡ್ಡು ಅಲ್ಲಿಗೆ ಬರಿಬೇಕು, ಯಾಕಂದ್ರೆ ಅದು ನಾವು ಕ್ಯಾಲ್ಕುಲೇಟ್ ಮುಂಚೆನೆ ಮಾಡಿದೀವಿ. ನೀವು ಅಲಾಟ್ಮೆಂಟ್ ದುಡ್ಡನ್ನ 2000 ಮುಂಚೆ ಕ್ಯಾಲ್ಕುಲೇಟ್ ಮಾಡಿದೀವಿ. ದಟ್ ಯು ಹ್ಯಾಡ್ ಟು ರೈಟ್ 2040 rupees. ಸೊ 2040 rupees ಅಲ್ಲಿ ಬರೀತೀರಾ. ಶೇರ್ ಫಸ್ಟ್ ಕಾಲ್, ಸೊ ನೋಡಿ ಇಲ್ಲಿ 45,000 ರೂಪಾಯಿ ಬರ್ಬೇಕಾಗಿತ್ತು, ಎಷ್ಟು ಬಂದಿದೆ 43,200. ಎಷ್ಟು ಕಡಿಮೆ ಬಂತು ಫಸ್ಟ್ ಕಾಲ್ ಅಲ್ಲಿ, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 1,800 rupees ಬರೀತೀರಾ. ಓಕೆ, 1,800 rupees ನ ಬರೀತೀರಾ. 6,000 ಅಲ್ಲಿ ಏನಾಗುತ್ತೆ, ಎರಡು ಮೈನಸ್ ಮಾಡ್ತೀರಾ. ಸೊ 6,000 ಅಲ್ಲಿ ಎರಡು ಮೈನಸ್ ಮಾಡಿದ್ರೆ ನಮ್ಗೆ ಇನ್ನೆಷ್ಟು ಅವ್ನು ಕಟ್ಟಿದ್ದು ಎಷ್ಟಾಗುತ್ತೆ ಅಂದ್ರೆ 2,160 rupees ಕಟ್ತಂಗಾಗುತ್ತೆ. ಎಷ್ಟು ಕಟ್ತಂಗಾಗುತ್ತೆ ಅವನು, 2,160 rupees ಕಟ್ತಂಗಾಗುತ್ತೆ. 2,160 ಹೆಂಗ್ ಬಂತು ಅಂತ ಅಂದ್ರೆ ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಅವನು ಎಷ್ಟು ಒಂದು ಅಪ್ಲಿಕೇಶನ್ ದುಡ್ಡು ಆಕ್ಚುಲಿ ನೋಡಿ, 2,160 ನಮ್ಮ ಹತ್ರ ಇರುತ್ತೆ ಅದು ಲೆಕ್ಕಾಚಾರ. ಯಾವ ರೀತಿ ಅಂತಂದ್ರೆ ಅವ್ನು ಆಕ್ಚುಲಿ ಅಪ್ಲಿಕೇಶನ್ ದುಡ್ಡು ಮಾತ್ರ ಕಟ್ಟಿರೋದಲ್ವಾ. ಸೊ ಅಪ್ಲಿಕೇಶನ್ ದುಡ್ಡು ಎಷ್ಟು 3 rupees ಅಂದ್ರೆ 600 ಅಪ್ಲೈ ಮಾಡಿದ್ದ, ಬಟ್ ಅಡ್ಜಸ್ಟ್ ಮಾಡಿದ ಎಷ್ಟಕ್ಕೆ ಅವನಿಗೆ 720 ಅಲ್ವಾ. 720 ಇಂಟು 3 rupees ಎಷ್ಟು 2,160. ನೋಡಿ ಇಲ್ಲಿ ಇದು ಬೇಕಾದ್ರೆ ಮಾಡ್ಕೊಡ್ತೀನಿ ನಾನು. 720 ಅವ್ನ ಲೆಕ್ಕಾಚಾರ ಎಷ್ಟಕ್ಕೆ 720 ಇಂಟು 3 rupees ಅಷ್ಟೇ ಬರೋದು, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅದು. ನೆಕ್ಸ್ಟ್ ಅಲಾಟ್ಮೆಂಟ್ ನಾವು ಅಡ್ಜಸ್ಟ್ಮೆಂಟ್ ಪ್ರಕಾರ ಮಾಡಿರೋದು, ಸೊ ಅದೇನಕ್ಕೆ ಇದಾಗಲ್ಲ. ಮತ್ತೆ 1,800 ಹೆಂಗ್ ಬಂತು ಅಂತಂದ್ರೆ 600 ಇಂಟು 3. 600 ಇಲ್ಲಿ ಯಾಕೆ ತಗೋತೀವಿ ಅಂತಂದ್ರೆ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಮಾತ್ರ ಅಡ್ಜಸ್ಟ್ ಮಾಡಿರ್ತೀವಿ, ಅದಕ್ಕೆ 720 ಬರಿತೀವಿ, ಅದಕ್ಕೆ ಅಪ್ಲಿಕೇಶನ್ ದುಡ್ಡು ಇದಾಗೋದು. ಸೊ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ 600 ಇಂಟು 3 ಇರೋದ್ರಿಂದ ಇದಾಯ್ತು. ಸೊ ಕಂಪ್ನಿ ಏನಾಯ್ತು, ಇವನು ಫರ್ಫಿಟ್ ಮಾಡಿದಷ್ಟು ಏನ್ ಮಾಡ್ತು, ಇದನ್ನ ದುಡ್ಡನ್ನ ರೀಇಶ್ಯೂ ಮಾಡೋಣ, ಬೇರೆಯವ್ರಿಗೆ ಶೇರ್ಸ್ ನ ರೀಇಶ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಸೊ ರೀಇಶ್ಯೂ ಅಂತ ಆದ್ರೆ ದುಡ್ಡು ಬರುತ್ತೆ. ದುಡ್ಡು ಬರೋದಾದ್ರೆ ಏನು, ಬ್ಯಾಂಕ್ ಅಕೌಂಟ್ ಡೆಬಿಟ್. ರೀಇಶ್ಯೂ ಎಷ್ಟಕ್ಕೆ ಮಾಡ್ತಾ ಇರೋದು ಅಂದ್ರೆ 7 rupees ಮಾಡ್ತಾ ಇದಾರೆ. ನೋಡಿ ಇಲ್ಲಿ ದ ಕಂಪ್ನಿ ಪೇಯ್ಡ್ 7 per share ಟು ಮನು ಅನ್ನೋನ್ಗೆ ಏನ್ ಮಾಡುತ್ತೆ 7 rupees ಅಲ್ಲಿ ಕೊಡುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಬರಲ್ಲ, ಡಿಸ್ಕೌಂಟ್ ಕೊಡ್ತಿದ್ದಾರೆ 3 rupees, ಕರೆಕ್ಟ್ ಅಲ್ವಾ. 3 rupees ಡಿಸ್ಕೌಂಟ್ ತಗೋತಾ ಇರೋದ್ರಿಂದ ಏನಾಗುತ್ತದು, ಸೊ ದೇ ವಿಲ್ ಗೆಟ್ 3 rupees ಡಿಸ್ಕೌಂಟ್. ಆ ದುಡ್ಡನ್ನ ಎಲ್ಲಿಂದ ತಗೋತಾರೆ ಅಂತಂದ್ರೆ ಈ 2,160 ಕಟ್ಟಿದ್ದಾನಲ್ಲ, ಸೊ 2,160 ದುಡ್ಡಿಂದ ಅದನ್ನ ಇದ್ ಮಾಡ್ತಾರೆ. ಸೊ ಟು ಬರಲ್ಲ, ಸಾರಿ, ಫರ್ಫಿಟೆಡ್ ಶೇರ್ಸ್, ಆ ದುಡ್ಡನ್ನ ಎಲ್ಲಿಂದ ತಗೋತಾರೆ, ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಇಂದಾನೆ ತಗೋತಾರೆ. ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಅದನ್ನ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಎಷ್ಟು
600 ಶೇರ್ಸ್ ಅಲ್ವಾ ಫರ್ಫೆಕ್ಟ್ ಮಾಡಿರೋದು, ಕ್ಯಾನ್ಸಲ್ ಮಾಡಿರೋದು, ರೀಇಶ್ಯೂ ಮಾಡ್ತಾ ಇರೋದು 600 ಆಗುತ್ತೆ. 600 ಇಂಟು 7 rupees ಎಷ್ಟು 4200. ನೆಕ್ಸ್ಟ್ ಫರ್ಫಿಟೆಡ್ ಡಿಸ್ಕೌಂಟ್ 3 rupees ಕೊಟ್ಟಂಗೆ ಆಯ್ತಲ್ವಾ, ಇಲ್ಲಿ ಡಿಸ್ಕೌಂಟ್ 3 rupees ಕೊಟ್ಟಂಗೆ ಆಯ್ತಲ್ಲ. 600 ಇಂಟು 600 into that's become 3 rupees. So ಎಷ್ಟಾಯ್ತು 1800. 6 that's become 1800. ಟೋಟಲಿ ಎಷ್ಟಾಗುತ್ತೆ ಇದು 6000. So totally it becomes 6000. Now ಈಗ ಫರ್ಫಿಟೆಡ್ ಶೇರ್ಸ್ ಅಲ್ಲಿ ಎಷ್ಟಪ್ಪ ದುಡ್ಡಿತ್ತು 2160 rupees ದುಡ್ಡಿತ್ತು. ಸೊ 2160 rupees ನ ಏನ್ ಮಾಡ್ತೀರಾ, ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಟು 2160 ಇತ್ತು. ಮಿಕ್ಕಿದ ಫರ್ಫಿಟೆಡ್ ಅಲ್ಲಿರೋ ದುಡ್ಡನ್ನ ಕ್ಯಾಪಿಟಲ್, ಮಿಕ್ಕಿರೋ ದುಡ್ಡನ್ನ ಫರ್ಫಿಟೆಡ್ ಶೇರ್ಸ್ ಅಲ್ಲಿರೋ ದುಡ್ಡು, ಮಿಕ್ಕಿರೋ ದುಡ್ಡನ್ನ ಏನ್ ಮಾಡ್ತೀರಾ, ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು capital reserve to capital reserve account. To capital reserve account ಗೆ ಅದನ್ನ ಏನ್ ಮಾಡ್ತೀರಾ, ಟ್ರಾನ್ಸ್ಫರ್ ಮಾಡ್ತೀರಾ. ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಗೆ. ಎಷ್ಟು ಅಮೌಂಟ್, ವಾಟ್ ಇಸ್ ದ ಅಮೌಂಟ್ ಎಷ್ಟು ನೋಡಿ, ಇಲ್ಲಿ 2160 ಇತ್ತಲ್ವಾ, ಅದರಲ್ಲಿ ಡಿಸ್ಕೌಂಟ್ ಕೊಡಕ್ಕೆ ಎಷ್ಟು ಯೂಸ್ ಮಾಡ್ದು ನೋಡಿ, ಇಲ್ಲಿ 2160 ಮೈನಸ್ 1800, ಅದು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 360 rupees ಬರುತ್ತೆ. ಅದನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದೆಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇನ್ನೊಂದಿದೆ ಇಲ್ಲಿ. ಸೊ ಇನ್ನೊಂದು ಏನಪ್ಪ ಇದರಲ್ಲಿ ಇರೋದು ಅಂತ ಅಂದ್ರೆ, ಸೊ ಒಂದು ಯು ಕ್ಯಾನ್ ಅಬ್ಸರ್ವ್ ದಟ್ ಆಕ್ಚುಲಿ ಕಾಸ್ಟ್ ಆಫ್ expenses of share issue came to rupees 8000. ಒಂದು ಎಕ್ಸ್ಪೆನ್ಸಸ್ ಆಗಿದೆ, ಅದಕ್ಕೊಂದು ಜರ್ನಲ್ ಎಂಟ್ರಿ ಪಾಸ್ ಮಾಡ್ಬೋಣ. ಸೊ ಕಾಸ್ಟ್ ಆಫ್ ದುಡ್ಡು ಹೋಗುತ್ತಲ್ವಾ, ಕಾಸ್ಟ್ ಆಫ್ ಇಶ್ಯೂ ಆಫ್ ಶೇರ್ ಇಶ್ಯೂ ಮಾಡಕ್ಕೆ ಖರ್ಚಾಗಿದೆ ಇದು ಅಂತ. ಸೊ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಟು, ಅದೆಲ್ಲಿಗೆ ಇದು ಮಾಡ್ತೀರಾ, ಬ್ಯಾಂಕ್ ಅಕೌಂಟ್. ಟೋಟಲ್ ಎಷ್ಟು ಟು ಬ್ಯಾಂಕ್ ಅಕೌಂಟ್ ಇದು ಮಾಡಿದಾಗ, ಸೊ ಎಷ್ಟು 8000. ಸೊ ಅಮೌಂಟ್ ಬಿಕಮ್ ಹೌ ಮಚ್ 8000. ಸೊ ದಿಸ್ ಇಸ್ ದ ಥಿಂಗ್. ಇಷ್ಟು ಜನರಲ್ ಎಂಟ್ರೀಸ್ ನ ಪಾಸ್ ಮಾಡಬೇಕು. ಇದ್ರ ಜೊತೆಗೆ ಒಂದು ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಮಾಡ್ಬಿಡ್ತೀನಿ ನಾನೀಗ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಓನ್ಲಿ, ಇದ್ರ ಮೇಲೆ ಮಾಡುವಂತದ್ದು ಬ್ಯಾಲೆನ್ಸ್ ಶೀಟ್. ನಾವು ಬ್ಯಾಲೆನ್ಸ್ ಶೀಟ್ we are doing with balance sheet now. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನ್ ಬರುತ್ತೆ ಅಂತ ನೋಡ್ಬೋಣ. ಸೊ ಆಸ್ ಯು ನೋ, ಬ್ಯಾಲೆನ್ಸ್ ಶೀಟ್ ಕಾಲಮ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಬ್ಯಾಲೆನ್ಸ್ ಶೀಟ್ ಇಸ್ ಕಾಲಮ್ ಇಸ್ ಅಬೌಟ್ assets, liabilities, and assets. ಸೊ ಏನೇನ್ ಬರಿಬೇಕು ಇದರಲ್ಲಿ ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡೋಣ. amount, liabilities amount, assets amount. Okay, coming to balance sheet, let's check with the balance sheet. So balance sheet ಅಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ ಅವ್ರಿಗೆ ನಾವು ಯಾವ ತರ ಬರೀಬೇಕು ಅಂದ್ರೆ, ಫಸ್ಟ್ ಕಾಲಮ್ ಇಸ್ ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್, ಸೊ ಶೇರ್ ಕ್ಯಾಪಿಟಲ್ ಅಲ್ಲಿ ಆಥರೈಸ್ಡ್ ಕ್ಯಾಪಿಟಲ್ ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ, ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ ಅದನ್ನ. ಸೊ ಇಲ್ಲಿ ನಮಗೆ ಬೇಕಾದ ಏನು ಅಂತಂದ್ರೆ, ಇಶ್ಯೂಡ್ ಸಬ್ಸ್ಕ್ರೈಬ್ಡ್
ಕಾಲ್ಡ್ ಅಪ್ ಕ್ಯಾಪಿಟಲ್ ಅದನ್ನ ಬರಿಬೇಕಾಗುತ್ತೆ ನಾವು. ಇಶ್ಯೂಡ್, ಸಬ್ಸ್ಕ್ರೈಬ್ಡ್ ಅಂಡ್ ಕಾಲ್ಡ್ ಅಪ್ ಕ್ಯಾಪಿಟಲ್. ಸೊ ಎಷ್ಟು ಶೇರ್ಸ್ ಇಶ್ಯೂ ಮಾಡಿದ್ದು, ಆಸ್ ಯು ನೋ ದಟ್ ಈಸ್ 15,000 ಶೇರ್ಸ್. 18,000 ಇರ್ಬೋದು ಪ್ರೋರೇಟಾ ಪ್ರಕಾರ, ಬಟ್ ರೆಗ್ಯುಲರ್ 15,000 ಇಂಟು 10 ಎಷ್ಟಾಗುತ್ತೆ, ದಟ್ಸ್ ಅಮೌಂಟ್ ಟು ರುಪೀಸ್ 1,50,000 is totally issued. So totally issued ಎಷ್ಟು 1,50,000. ನೆಕ್ಸ್ಟ್ ಇನ್ನೊಂದಿದೆ, there is a one item capital reserve ಅಂತ ಇದೆ, ಕರೆಕ್ಟ್ ಅಲ್ವಾ ಅಲ್ಲಿ. ಸೊ ಕ್ಯಾಪಿಟಲ್ ರಿಸರ್ವ್, ಲಾಸ್ಟ್ ಕ್ಯಾಪಿಟಲ್ ರಿಸರ್ವ್ ಅಂದ್ಬಿಟ್ಟು ಇದ್ರಲ್ಲಿ ಚೇಂಜ್ ಮಾಡಿದ್ವಲ್ಲ ನಾವು, ನೋಡಿ ಇಲ್ಲಿ. ಸೊ ವಿ ಹ್ಯಾವ್ ಜನರಲ್ ಎಂಟ್ರಿ ಪಾಸ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ರಿಸರ್ವ್ ಇಲ್ಲಿದೆ ನೋಡಿ ಇಲ್ಲಿ. ಸೊ ಕ್ಯಾಪಿಟಲ್ ರಿಸರ್ವ್ ಎಷ್ಟಿದೆ 360. ಸೊ ದಿಸ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಲಯಬಿಲಿಟಿ, ದಟ್ ಈಸ್ 360. ಟೋಟಲ್ ಆಗಿ ಇಷ್ಟೇ ಈ ಕಡೆ ಸೈಡ್ ಅಲ್ಲಿ ಬರೋದು. ಸೊ ಟೋಟಲ್ ಲಯಬಿಲಿಟೀಸ್ ಅಲ್ಲಿ ಬರೋದು 1,50,360. 1,50,360. ಸೊ ಅಷ್ಟು ಬರುತ್ತೆ. ನಾವು ಲಯಬಿಲಿಟಿ ಸೈಡ್ ಅಲ್ಲಿ ಇಲ್ಲಿ ಯಾವುದೇ ರೀತಿ ಫಿಕ್ಸ್ಡ್ ಅಸೆಟ್ಸ್ ಇಲ್ಲ, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಸ್ ಇಲ್ಲ. ಸೊ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಒಂದೇ ಬರೋದು. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಒಂದೇ ಬರೋದಾಗಿರೋದ್ರಿಂದ, ಸೊ ಬ್ಯಾಂಕ್ ಬ್ಯಾಲೆನ್ಸ್ ಯಾವುದು ಬರೋದು ಅಂತ ಹೇಳ್ಬಿಡ್ತೀನಿ ನಾನು. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಎಲ್ಲ ಮಾಡಿದ್ರೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಅಲ್ಲಿ 67,500 ಬಂತು, ಕರೆಕ್ಟಾ. ಮೈನಸ್ ರೀಫಂಡ್ ಮಾಡಿದ್ರಿ, ಮೈನಸ್ ಪ್ಲಸ್ ಮಾಡ್ತಾ ಇದ್ದೀನಿ ನಾನು, ಮೈನಸ್ ರೀಫಂಡ್ ಮಾಡಿದ್ರಿ. ಎಷ್ಟು ರೀಫಂಡ್ ಮಾಡಿದ್ದು 4,500, ಸಾರಿ 13,500 ರೀಫಂಡ್ ಮಾಡಿದೆಷ್ಟು 13,500. ಅದು ಬ್ಯಾಂಕ್ ಅಕೌಂಟ್. ಡೆಬಿಟ್ ಅಲ್ಲಿ ಇರೋದೆಲ್ಲ ಪ್ಲಸ್ ಮಾಡಿ, ಕ್ರೆಡಿಟ್ ಅಲ್ಲಿ ಇರೋದೆಲ್ಲ ಮೈನಸ್ ಮಾಡಿ, ಅಷ್ಟೇ, ಇನ್ನೇನಿಲ್ಲ. ನೀವು ಜನರಲ್ ಎಂಟ್ರಿ ಪಾಸ್ ಮಾಡಿದ್ರಲ್ಲಿ. ಸೊ ಪ್ಲಸ್ ನನ್ಗೆ ಅಲಾಟ್ಮೆಂಟ್ ಅಲ್ಲಿ ಬಂದಿರೋ ದುಡ್ಡು ಎಷ್ಟು 43,200. 43,200 ಬರುತ್ತೆ. ನೆಕ್ಸ್ಟ್ 42,200 ಪ್ಲಸ್ ಅದ್ರ ಜೊತೆಗೆ ಯಾವ್ದು ಬಂತು ಅಪ್ಲಿಕೇಶನ್ ಅಲಾಟ್ಮೆಂಟ್. ಮತ್ತೆ ಫಸ್ಟ್ ಕಾಲ್ ಅಲ್ಲಿ ನನಗೆ ಬಂದಿರೋದು ಆಯ್ತು ಅಲಾಟ್ಮೆಂಟ್ ಅಲ್ಲಿ, ಸಾರಿ ಅಲಾಟ್ಮೆಂಟ್ ಅಲ್ಲಿ 48,960. ಅಲಾಟ್ಮೆಂಟ್ ಅಲ್ಲಿ ಬಂದಿದ್ದೆಷ್ಟು 48,960. ಮತ್ತೆ ಫಸ್ಟ್ ಸ್ಟೇಜ್ ಅಲ್ಲಿ ಬಂದಿದ್ದೆಷ್ಟು 43,200 ಕಾಲ್ ಫಸ್ಟ್ ಅಂಡ್ ಇದ್ರಲ್ಲಿ ಬಂದಿರೋದು. ಮತ್ತೆ ರೀಇಶ್ಯೂ ಮಾಡಿದ್ನಲ್ಲ, ರೀಇಶ್ಯೂ ಮಾಡಿದಾಗ ಎಷ್ಟು 4,200. ರೀಇಶ್ಯೂ ಮಾಡಿದಾಗ ಎಷ್ಟು ಬರುತ್ತೆ ನಮ್ಗೆ 4,200 ಬರುತ್ತೆ. ಸೊ ನೆಕ್ಸ್ಟ್ ಮೈನಸ್ 8,000. ಸೊ 8,000 ನೋಡಿ ಇಲ್ಲಿ 13,500, ಸಾರಿ 16,500 ಅಪ್ಲಿಕೇಶನ್ ದುಡ್ಡು. ನೆಕ್ಸ್ಟ್ 13,500 ಮೈನಸ್ ಮಾಡ್ತೀರಾ ರೀಫಂಡ್ ಮಾಡಿರೋದು. ಇದು 48,960 ಅಲಾಟ್ಮೆಂಟ್, 43,200 ಫಸ್ಟ್ ಕಾಲು, 4,200 ರೀಇಶ್ಯೂ ಮಾಡಿದ್ದು, ಮತ್ತೆ 8,000 ಯಾವ್ದ್ರಲ್ಲಿ ಮಾಡಿರೋದು ನಾವಿಲ್ಲಿ. ಸೊ ಟೋಟಲ್ ಆಗಿ ಎಷ್ಟಾಗುತ್ತದು, ಟೋಟಲ್ ಅಷ್ಟು ಮಾಡಿದ್ರೆ ನಮ್ಗೆ ದ ಅಮೌಂಟ್ ವಿಲ್ ಬಿ ಎಷ್ಟು ಬರುತ್ತೆ, ಯಾರು ಹೇಳ್ತೀರಾ? ಟೋಟಲ್ ಮಾಡಿದ್ರೆ ಯಾರು ಕ್ಯಾಲ್ಕುಲೇಟರ್ ಇಟ್ಕೊಂಡಿದ್ರೆ ಟೋಟಲ್ ಮಾಡಿರ್ತೀರಾ. ವಾಟ್ ವಿಲ್ ದ ಅಮೌಂಟ್? someone told actually, ಯಾರೋ ಹೇಳಿದ್ದಾರೆ. ಸೊ 1 lakh, yes right, 1 lakh, very good, 1,42,360 rupees. ಎಷ್ಟು ಬರುತ್ತೆ ಅದು 1,42,360 rupees ಬರುತ್ತೆ. 1,42,360 ಬರುತ್ತೆ. ಸೊ ನೀವು ಅನ್ಕೋಬಹುದು ಸರ್ ಇದೇನಿದು ಈ ಕಡೆ ಬ್ಯಾಲೆನ್ಸ್ ಆಗ್ಲಿಲ್ವಲ್ಲ, ಇನ್ನು ಇಲ್ಲಿ 1,50,000 ಇದು ಬರುತ್ತೆ ಅಂತ. ಅಂದ್ರೆ ಒಂದು ನೋಡಿ ಇಲ್ಲಿ ಇಶ್ಯೂ ಆಫ್ ಶೇರ್ಸ್ ಇದೆಯಲ್ಲ, ಕಾಸ್ಟ್ ಆಫ್ ಇಶ್ಯೂ ಆಫ್ ಶೇರ್ಸ್ ಇದೆಯಲ್ಲ, ದಿಸ್ ಇಸ್ ಅಸೆಟ್. ಒನ್ ಸೆಕೆಂಡ್, ಕಾಸ್ಟ್ ಆಫ್ ಇಶ್ಯೂ ಇದೆಯಲ್ಲ ಅದನ್ನ ಮತ್ತೆ ಏನ್ ಮಾಡ್ತೀವಿ, ಎರಡ್ ಕಡೆನೂ ಬರ್ಕೋತೀವಿ ನಾವು. ಒಂದ್ ಕಡೆ ಪೇ ಆದಂಗೂ ಇರುತ್ತೆ, ದಟ್ ಈಸ್ ಟ್ರೀಟೆಡ್ ಆಸ್ ಅಸೆಟ್ ಆಗಿ ಟ್ರೀಟ್ ಮಾಡ್ತೀವಿ. ಎಷ್ಟು 8,000 ನ ಇಲ್ಲಿ ಬರಿತೀವಿ. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ ಕಡೆ ಏನೇ